ನಮಸ್ಕಾರ ಸ್ನೇಹಿತರೆ. ನೀವ್ ಯಾವಾಗ್ಲಾದ್ರೂ ಅಬ್ಸರ್ವ್ ಮಾಡಿದೀರಾ? ಒಂದೇ ಮನೆಯಲ್ಲಿದ್ದು ಒಂದೇ ಊಟ ತಿನ್ನೋ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ರು ಸಣ್ಣ ಇದ್ರೆ ಒಬ್ರು ದಪ್ಪ ಇರ್ತಾರೆ. ಕೆಲವರು ಸ್ವಲ್ಪ ಬಿಸಿಲಿಗೆ ಹೋದ ತಕ್ಷಣ ತಲೆ ಸುತ್ತು ತಲೆನೋವು ಅಂತ ಕುತ್ಕೋತಾರೆ. ಆದ್ರೆ ರೈತರು, ದಿನಗೂಲಿ ಮಾಡೋರು ದಿನ ಇಡೀ ಬಿಸಿಲಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಕೆಲವರಿಗೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಕೋಪ ಉಕ್ಕಿ ಬರುತ್ತೆ. ಅದೇ ಕೆಲವರು ಸಮುದ್ರ ಉಕ್ಕಿ ಬರ್ತಾ ಇದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದೇ ಇಲ್ಲ. ಅಷ್ಟಕ್ಕೂ ಇಷ್ಟೊಂದು ವ್ಯತ್ಯಾಸ ಯಾಕೆ ಬರ್ತಾ ಇದೆ? ನಾವೆಲ್ಲರೂ ಕೂಡ ಮನುಷ್ಯರೇ ತಾನೆ. ನಮ್ಮೆಲ್ಲರ ಒಳಗೆ ಹರಿತಾ ಇರೋದು ರಕ್ತಾನೇ ತಾನೆ. ಹಾಗಿರುವಾಗ ನಮ್ಮ ದೇಹ ಹಾಗೂ ಮನಸ್ತತ್ವ ಯಾಕೆ ಬೇರೆ ಬೇರೆ ರೀತಿ ಇದೆ? ಇದಕ್ಕೆ ಉತ್ತರ ಸೈನ್ಸ್ ಕೊಡದೇ ಇದ್ರೂ ಕೂಡ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಋಷಿ ಮುನಿಗಳು ಕೊಟ್ಟಿದ್ದಾರೆ. ಅವರು ಅದಕ್ಕೆ ಇಟ್ಟ ಹೆಸರು ತ್ರಿದೋಷ ಸಿದ್ಧಾಂತ. ಇದರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ತ್ರಿದೋಷ ಸಿದ್ಧಾಂತ ಅನ್ನೋದು 3 ದೋಷಗಳಾದ ವಾತ, ಪಿತ್ತ ಹಾಗೂ ಕಫಕ್ಕೆ ಸಂಬಂಧಿಸಿದೆ. ಈ ವಾತ, ಪಿತ್ತ ಹಾಗೂ ಕಫ ಎಂಬ 3 ಪದಗಳು ಬರೀ ಆಯುರ್ವೇದಕ್ಕೆ ಸಂಬಂಧಪಟ್ಟಿಲ್ಲ. ಇದು ನಮ್ಮ ದೇಹ, ಮನಸ್ಸು ಹಾಗೂ ಭವಿಷ್ಯತ್ತನ್ನು ನಡೆಸುವಂತ 3 ದಿವ್ಯ ಶಕ್ತಿಗಳು. ಅಷ್ಟಕ್ಕೂ ನಾವು ನಮ್ಮ ದೇಹದ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ಕೊಂಡ್ರೆ ಮೊದಲು ನಮಗೆ ಬರುವಂತ ಕಾಯಿಲೆಗಳಿಗೆ ಮೂಲ ಕಾರಣ ಏನು ಎಂದು ತಿಳಿದುಕೊಳ್ಳಬೇಕು. ಈ ವಿಡಿಯೋ ಮೂಲಕ ಇವತ್ತು ಒಂದು ಸಲ ನಾವು ನಮ್ಮ ದೇಹವನ್ನ ಸ್ಕ್ಯಾನ್ ಮಾಡ್ಕೊಳ್ಳೋಣ. ಇಷ್ಟಕ್ಕೂ ವಾತ, ಪಿತ್ತ ಮತ್ತು ಕಫ ಅಂದ್ರೆ ಏನು? ನಮ್ಮ ಬಾಡಿ ಯಾವ ಟೈಪ್ಗೆ ಸೇರುತ್ತೆ? ಅದರ ಪ್ರಕಾರ ನಮ್ಮ ಡಯಟ್ ಅಂದ್ರೆ ದಿನನಿತ್ಯದ ಆಹಾರ, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅನ್ನೋದು ಈಗ ನಾವು ಡಿಕೋಡ್ ಮಾಡೋಣ. ಸ್ನೇಹಿತರೆ, ಒಂದು ಸಲ ನೀವು ಈ ಪ್ರಪಂಚನ ನೋಡಿ. ಇದು 5 ಮೂಲಗಳಿಂದ ತಯಾರಾಗಿದೆ. ಇದನ್ನೇ ಪಂಚಭೂತಗಳು ಅಂತ ಕರೀತೀವಿ. ಅದೇ ಆಕಾಶ, ವಾಯು, ಅಗ್ನಿ, ನೀರು ಹಾಗೂ ಭೂಮಿ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ ಒಂದು ಶ್ಲೋಕ ಇದೆ. ಇದರ ಅರ್ಥ, ಈ ವಿಶ್ವದಲ್ಲಿ ಏನಿದೆಯೋ ನಮ್ಮ ದೇಹದಲ್ಲಿ ಕೂಡ ಅದೇ ಇದೆ ಎಂದು. ಆದ್ರೆ ಈ ಪಂಚಭೂತಗಳು ನಮ್ಮ ದೇಹದಲ್ಲಿ ಡೈರೆಕ್ಟ್ ಆಗಿ ಇರಲ್ಲ. ಅವು 3 ದೋಷಗಳ ರೂಪದಲ್ಲಿ ಇರುತ್ತೆ. ಇಲ್ಲಿ ದೋಷಗಳು ಅಂದ್ರೆ ತಪ್ಪುಗಳು ಅಲ್ಲ. ಇಲ್ಲಿ ದೋಷಗಳು ಅಂದ್ರೆ ನಮ್ಮ ಶರೀರವನ್ನು ನಿಯಂತ್ರಿಸುವ ಶಕ್ತಿ ಅಂತ ಅರ್ಥ. ವೇದಗಳಲ್ಲಿ ಒಂದು ಶ್ಲೋಕ ಇದೆ, ದೋಷ ಧಾತು ಮಲ ಮೂಲಂ ಹಿ ಶರೀರಂ. ಅಂದ್ರೆ ಈ 3 ದೋಷಗಳೇ ನಮ್ಮ ದೇಹಕ್ಕೆ ಮೂಲ ಸ್ತಂಭಗಳು ಎಂದು. ಆ 3 ಮೂಲ ಸ್ತಂಭಗಳೇ ವಾತ, ಪಿತ್ತ ಹಾಗೂ ಕಫ. ಒಂದು ಬಿಲ್ಡಿಂಗ್ಗೆ ಪಿಲ್ಲರ್ಸ್ ಎಷ್ಟು ಮುಖ್ಯನೋ ನಮ್ಮ ದೇಹಕ್ಕೆ ಇವು ಅಷ್ಟೇ ಮುಖ್ಯ. ವಿವರವಾಗಿ ಹೇಳಬೇಕು ಅಂದ್ರೆ ನಮ್ಮ ದೇಹದಲ್ಲಿ ನಡೆಯುವಂತ ಚಲನೆಗೆ ಕಾರಣ ವಾತ ದೋಷ. ನಮ್ಮ ದೇಹದಲ್ಲಿ ನಡೆಯೋ ಬದಲಾವಣೆ ಹಾಗೂ ಜೀರ್ಣಕ್ರಿಯೆಗೆ ಕಾರಣ ಪಿತ್ತ ದೋಷ. ನಮ್ಮ ದೇಹದ ನಿರ್ಮಾಣ ಶಕ್ತಿಗೆ ಕಾರಣ ಕಫದೋಷ. ಪ್ರತಿ ಮನುಷ್ಯನ ಒಳಗೂ ಕೂಡ ಈ 3 ದೋಷಗಳು ಇರುತ್ತೆ. ಆದ್ರೆ ಯಾವ ರೀತಿ ನಮ್ಮ ಕೈ ಬೆರಳುಗಳು ಸಮಾನವಾಗಿ ಇರೋದಿಲ್ವೋ ಅದೇ ರೀತಿ ಈ 3 ದೋಷಗಳು ಕೂಡ ಪ್ರತಿ ವ್ಯಕ್ತಿಯಲ್ಲೂ ಬೇರೆ ಬೇರೆಯಾಗಿ ಇರುತ್ತೆ. ಹುಟ್ಟಿದಾಗಿನಿಂದಲೇ ಒಂದು ದೋಷ ನಮ್ಮನ್ನ ಡಾಮಿನೇಟ್ ಮಾಡುತ್ತೆ, ಅದೇ ಪ್ರಕೃತಿ. ಈಗ ನಾವು ಒಂದೊಂದು ದೋಷದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನಾನಿಲ್ಲಿ ಕೆಲವು ಲಕ್ಷಣಗಳನ್ನ ಹೇಳ್ತೀನಿ. ಅದು ನಿಮ್ಮಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲನೆಯದು ವಾತ ದೋಷ. ಇದು ವಾಯು ಮತ್ತು ಆಕಾಶದ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಆಯುರ್ವೇದದಲ್ಲಿ ವಾತದೋಷವನ್ನು ದೋಷಗಳ ರಾಜ ಅಂತ ಕರೀತಾರೆ. ಯಾಕಂದ್ರೆ ಗಾಳಿ ಇಲ್ಲದಿದ್ರೆ ಬೆಂಕಿ ಉರಿಯಲ್ಲ, ಗಾಳಿ ಇಲ್ಲದಿದ್ರೆ ನೀರು ಕದಲಲ್ಲ. ಅಂದ್ರೆ ವಾತ ಚಲಿಸಿದಾಗ ಮಾತ್ರನೇ ಉಳಿದ ಎಲ್ಲವೂ ಕೂಡ ಚಲಿಸುತ್ತೆ ಅಂತ ಅರ್ಥ. ನೀವು ವಾತ ಶರೀರ ತತ್ವ ಹೊಂದಿರುವವರಾದ್ರೆ ನಿಮ್ಮಲ್ಲಿ ಈ ಲಕ್ಷಣಗಳು ಕಂಡುಬರುತ್ತೆ. ಮೊದಲಿಗೆ ನೀವು ತುಂಬಾ ಸಣ್ಣಗೆ ಇರ್ತೀರಿ. ತೂಕ ಹೆಚ್ಚಿಸಿಕೊಳ್ಳೋದು ನಿಮಗೆ ತುಂಬಾ ಕಷ್ಟದ ವಿಚಾರ. ನಿಮ್ಮ ಚರ್ಮ ತುಂಬಾ ಡ್ರೈ ಹಾಗೂ ರಫ್ ಆಗಿರುತ್ತೆ. ನಿಮ್ಮ ಕೈ ಹಾಗೂ ಕಾಲು ತುಂಬಾ ತಣ್ಣಗಿರುತ್ತೆ. ಯಾವಾಗಲೂ ಕೈ ಕಾಲು ಅಲ್ಲಾಡಿಸೋದು, ಉಗುರು ಕಚ್ಚೋದು ನಿಮ್ಮ ಅಭ್ಯಾಸ. ನಿಮಗೆ ಒಂದು ದಿನ ವಿಪರೀತವಾಗಿ ಹಸಿವಾದ್ರೆ ಇನ್ನೊಂದು ದಿನ ಹಸಿವೆ ಆಗಲ್ಲ. ಇನ್ನು ನಿಮ್ಮ ಮೆದುಳು ರಾಕೆಟ್ ತರ ಕೆಲಸ ಮಾಡುತ್ತೆ. ನಿಮಗೆ 1 ನಿಮಿಷಕ್ಕೆ ಎಷ್ಟೋ ಆಲೋಚನೆಗಳು ತಲೆಯಲ್ಲಿ ಬರುತ್ತೆ. ನೀವು ತುಂಬಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಿ.
ಹೊಸ ವಿಷಯಗಳನ್ನು ಅತಿ ಬೇಗನೆ ಕಲಿತುಕೊಳ್ತೀರಿ. ಆದ್ರೆ ಅಷ್ಟೇ ಬೇಗನೆ ಮರೆತು ಕೂಡ ಹೋಗ್ತೀರಿ. ಸ್ನೇಹಿತರೆ, ಈ ವಾಯು ಅದರ ನಿಯಂತ್ರಣ ಕಳೆದುಕೊಂಡ್ರೆ ತುಫಾನ್ ಬರುತ್ತೆ. ಅಂದ್ರೆ ನಿಮ್ಮ ದೇಹದಲ್ಲಿರುವಂತ ವಾತ ಅದರ ನಿಯಂತ್ರಣನ ಕಳ್ಕೊಂಡ್ರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ನೀವು ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ತುಂಬಾ ಭಯ ಪಡ್ತೀರಿ. ನಿಮಗೆ ಸರಿಯಾಗಿ ನಿದ್ದೆ ಬರಲ್ಲ. ಕೀಲು ನೋವು, ಸೊಂಟ ನೋವು ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಮಲಬದ್ಧತೆ ಹಾಗೂ ಬರೀ ಚಳಿಗಾಲದಲ್ಲಿ ಮಾತ್ರ ಅಲ್ಲದೆ ಯಾವಾಗಲೂ ನಿಮ್ಮ ಚರ್ಮ ಡ್ರೈ ಆಗಿ ರಫ್ ಆಗಿ ಒಡೆದು ಹೋಗಿರುತ್ತೆ. ದೇಹದಲ್ಲಿ ವಾತ ಹೆಚ್ಚಾಗೋಕೆ ಕಾರಣ ರಾತ್ರಿ ತುಂಬಾ ಹೊತ್ತು ನಿದ್ದೆ ಮಾಡದೆ ಎಚ್ಚರವಾಗಿರೋದು, ಕೋಲ್ಡ್ ಐಟಮ್ಸ್ ತಿನ್ನೋದು, ಸರಿಯಾದ ಸಮಯಕ್ಕೆ ತಿಂದೇ ಇರೋದು, ಹಾಗೆ ತುಂಬಾ ಟ್ರಾವೆಲ್ ಮಾಡೋದು. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ವಾತ ಅಂದ್ರೆ ಕೋಲ್ಡ್ ಹಾಗೂ ಚಲನೆ. ಇದಕ್ಕೆ ಆಪೋಸಿಟ್ ಬಿಸಿ ಮತ್ತು ಸ್ಥಿರತೆ. ಮೊದಲು ನೀವು ಬಿಸಿ ಬಿಸಿಯಾಗಿರುವಂತ ಊಟ ಮಾತ್ರ ತಿನ್ನಬೇಕು. ತುಪ್ಪ ಹಾಗೂ ಎಳ್ಳೆಣ್ಣೆ ವಾತದೋಷಕ್ಕೆ ಅಮೃತದ ತರ ಕೆಲಸ ಮಾಡುತ್ತೆ. ಹಾಗಾಗಿ ಆಹಾರದಲ್ಲಿ ತುಪ್ಪ ಹಾಗೂ ಎಳ್ಳೆಣ್ಣೆ ಸೇರಿಸ್ಕೊಳ್ಳಿ. ಸಿಹಿ, ಹುಳಿ ಹಾಗೂ ಉಪ್ಪು ವಾತದೋಷವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇದು ಕೂಡ ಆಹಾರದಲ್ಲಿ ಇರೋ ತರ ನೋಡ್ಕೊಳ್ಳಿ. ಇನ್ನು ನೀವು ಪ್ರತಿದಿನ ನಿಮ್ಮ ದೇಹಕ್ಕೆ 15 ನಿಮಿಷನಾದ್ರೂ ಆಯಿಲ್ ಮಸಾಜ್ ಮಾಡ್ಕೋಬೇಕು. ಇನ್ನು ಎರಡನೆಯದು ಪಿತ್ತ ದೋಷ. ಇದು ಬೆಂಕಿ ಮತ್ತು ನೀರಿನ ಶಕ್ತಿಯನ್ನು ಹೊಂದಿರುತ್ತದೆ. ನಮ್ಮ ದೇಹದಲ್ಲಿ ಇರುವಂತ ಹೀಟ್, ಡೈಜೆಷನ್, ಬುದ್ಧಿವಂತಿಕೆ ಎಲ್ಲ ಕೂಡ ಪಿತ್ತ ದೋಷಕ್ಕೆ ಸೇರುತ್ತೆ. ನೀವು ಪಿತ್ತ ಶರೀರ ತತ್ವಕ್ಕೆ ಹೋಲುವವರಾದ್ರೆ ನಿಮ್ಮ ಲಕ್ಷಣಗಳು ಹೀಗಿರುತ್ತವೆ. ನೀವು ತುಂಬಾ ಸಣ್ಣಕ್ಕೂ ಅಲ್ಲದೆ ದಪ್ಪಕ್ಕೂ ಅಲ್ಲದೆ ಮೀಡಿಯಂ ಆಗಿ ಇರ್ತೀರಿ. ನೀವು ಹೆಚ್ಚಿನ ಬಲ ಅಥವಾ ಶಕ್ತಿ ಹೊಂದಿರ್ತೀರಿ. ನಿಮ್ಮ ದೇಹ ಯಾವಾಗಲೂ ಬಿಸಿಯಾಗಿರುತ್ತೆ. ಹಾಗಾಗಿ ನಿಮಗೆ ಚಳಿಗಾಲ ಅಂದ್ರೆ ತುಂಬಾ ಇಷ್ಟ. ನಿಮಗೆ ಬಿಸಿಲು ಅಥವಾ ಬೇಸಿಗೆ ಅಂದ್ರೆ ಇಷ್ಟ ಆಗಲ್ಲ. ನೀವು ತುಂಬಾ ಬೇಗನೆ ಬೆವರ್ತೀರಿ. ನಿಮಗೆ ಹಸಿವು ತುಂಬಾನೇ ಜಾಸ್ತಿ. ಸಮಯಕ್ಕೆ ಊಟ ಸಿಗದೆ ಇದ್ರೆ ನಿಮಗೆ ವಿಪರೀತವಾದ ಕೋಪ ಬರುತ್ತೆ. ನಿಮ್ಮ ಜೀರ್ಣಕ್ರಿಯೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ನೀವು ತುಂಬಾ ಚುರುಕಾಗಿರ್ತೀರಿ. ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ನಿಮಗಿರುತ್ತೆ. ನೀವು ಮತ್ತು ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ನೀವು ಇಷ್ಟಪಡ್ತೀರಿ. ಆದ್ರೆ ಬೆಂಕಿ ಅದರ ನಿಯಂತ್ರಣನ ಕಳ್ಕೊಂಡಾಗ ಕಾಡ್ಗಿಚ್ಚು, ಸ್ಫೋಟ ಅಥವಾ ಲಾವಾದಂತೆ ಉಕ್ಕಿ ಹರಿಯುತ್ತೆ. ಅಂದ್ರೆ ನಿಮ್ಮ ದೇಹದಲ್ಲಿ ಪಿತ್ತ ಅದರ ನಿಯಂತ್ರಣ ಕಳ್ಕೊಂಡ್ರೆ ನಿಮಗೆ ವಿಪರೀತವಾದ ಕೋಪ ಬರೋದು, ಅಸಿಡಿಟಿ ಹೆಚ್ಚಾಗೋದು, ಎದೆ ಹಾಗೂ ಹೊಟ್ಟೆಯಲ್ಲಿ ಉರಿ ಬರೋದು, ಅಲ್ಸರ್ ಬರೋದು, ಚರ್ಮ ಕೆಂಪು ಬಣ್ಣಕ್ಕೆ ತಿರುಗೋದು, ಮೊಡವೆಗಳು ರ್ಯಾಷಸ್ ಬರೋದು, ಕೂದಲು ಹೆಚ್ಚಾಗಿ ಉದುರೋದು ಅಥವಾ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರೋದು ನಡೆಯುತ್ತೆ. ಇನ್ನು ಪಿತ್ತ ದೇಹದಲ್ಲಿ ಹೆಚ್ಚಾಗೋಕೆ ಕಾರಣ ಖಾರ ಅಥವಾ ಮಸಾಲೆ ಪದಾರ್ಥಗಳು ಹೆಚ್ಚಾಗಿ ತಿನ್ನೋದು, ಬಿಸಿಲಿನಲ್ಲಿ ಹೆಚ್ಚಾಗಿ ತಿರುಗಾಡೋದು, ಕಾಫಿ ಟೀ ಹೆಚ್ಚಾಗಿ ಕುಡಿಯೋದು, ಯಾವಾಗ್ಲೂ ಕೋಪ ಮಾಡ್ಕೊಳ್ಳೋದು. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ಪಿತ್ತ ಅಂದ್ರೆ ಬಿಸಿ, ಅದಕ್ಕೆ ಆಪೋಸಿಟ್ ಕೋಲ್ಡ್. ಇದಕ್ಕೆ ನೀವು ನಿಮ್ಮ ಊಟದಲ್ಲಿ ಹುಳಿ ಹಾಗೂ ಖಾರ ಕಡಿಮೆ ಮಾಡಬೇಕು. ಸಿಹಿ, ಸಪ್ಪೆ ಹಾಗೂ ಕಹಿ ಪದಾರ್ಥಗಳನ್ನ ಆಹಾರದಲ್ಲಿ ಸೇರಿಸಬೇಕು. ಎಳನೀರು, ಸೌತೆಕಾಯಿ, ತುಪ್ಪ, ಹಾಲು ಹೆಚ್ಚಾಗಿ ತಗೋಬೇಕು. ಬಿಸಿಲಲ್ಲಿ ಹೆಚ್ಚಾಗಿ ಓಡಾಡಬಾರದು. ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಹುಣ್ಣಿಮೆಯಲ್ಲಿ ಹೊರಗಡೆ ಕುಳಿತುಕೊಂಡು ಚಂದ್ರನ ಕಿರಣಗಳು ನಿಮ್ಮ ಮೇಲೆ ಬೀಳೋ ತರ ನೋಡ್ಕೋಬೇಕು. ಇದು ಪಿತ್ತದೋಷಕ್ಕೆ ಉತ್ತಮ ಔಷಧಿ. ಯಾವಾಗ್ಲೂ ಕಾಂಪಿಟೇಷನ್ ಹಿಂದೆ ಹೋಗದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು ಕಲ್ತ್ಕೊಳ್ಳಿ. ಇನ್ನು ಮೂರನೇದು ಹಾಗೂ ಕೊನೆದು ಕಫದೋಷ. ಇದು ಭೂಮಿ ಹಾಗೂ ನೀರಿನ ಶಕ್ತಿ ಹೊಂದಿರುತ್ತೆ. ಇದು ದೇಹಕ್ಕೆ ಶಕ್ತಿ, ತಾಳ್ಮೆ ಹಾಗೂ ಪ್ರೀತಿ ಕೊಡುತ್ತೆ. ಇದು ಒಂದು ರೀತಿಲಿ ಸಿಮೆಂಟ್ ತರ ಕೆಲಸ ಮಾಡುತ್ತೆ. ಇದು ನಮ್ಮ ದೇಹವನ್ನು ಹೊಂದಾಣಿಕೆಯಿಂದ ಇರಿಸುತ್ತೆ. ನೀವು ಕಫ ಶರೀರ ತತ್ವ ಹೊಂದಿರುವವರಾದ್ರೆ ನಿಮ್ಮ ದೇಹದ ಲಕ್ಷಣಗಳು ಹೀಗಿರುತ್ತವೆ. ನೀವು ಸಹಜವಾಗಿಯೇ ಗಟ್ಟಿಯಾದ ಮೂಳೆಗಳು ಹೊಂದಿರುತ್ತೀರಿ, ಅಂದ್ರೆ ಸ್ಟ್ರಾಂಗ್ ಬೋನ್ಸ್ ಇರುತ್ತೆ. ನೀವು ಸ್ವಲ್ಪ ಚಬ್ಬಿಯಾಗಿ ಅಂದ್ರೆ ದಪ್ಪಕ್ಕೆ ಇರ್ತೀರಿ. ತೂಕ ಇಳಿಸಿಕೊಳ್ಳೋದು ನಿಮಗೆ ದೊಡ್ಡ ಸವಾಲು. ನಿಮ್ಮ ಚರ್ಮ ತುಂಬಾ ಸಾಫ್ಟ್ ಆಗಿ ಪಳಪಳ ಅಂತ ಹೊಳಿತಾ ಇರುತ್ತೆ. ನಿಮ್ಮ ಕೂದಲು ತುಂಬಾ ದಪ್ಪವಾಗಿರುತ್ತೆ. ನಿಮಗೆ ನಿದ್ದೆ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಹೊತ್ತು ಮಲಗಿದ್ರೂ ಇನ್ನೂ ಮಲಗಬೇಕು ಅನ್ಸುತ್ತೆ. ನೀವು ತುಂಬಾ ನಿಧಾನವಾಗಿ ಕೆಲಸ ಮಾಡ್ತೀರಿ. ಆದ್ರೆ ಎಷ್ಟು ಹೊತ್ತಾದ್ರೂ
ನಿಮಗೆ ಕೊಟ್ಟ ಕೆಲಸ ಪೂರ್ತಿ ಮಾಡ್ತೀರಿ. ನೀವು ತುಂಬಾ ಶಾಂತಿಯಿಂದ ಇರ್ತೀರಿ. ನಿಮಗೆ ಅಷ್ಟು ಬೇಗನೆ ಕೋಪ ಬರಲ್ಲ. ಬೇರೆಯವರನ್ನ ಪ್ರೀತಿಸೋದು, ಕ್ಷಮಿಸೋದು ನಿಮ್ಮ ಸಹಜ ಗುಣಗಳು. ನಿಮಗೆ ನೆನಪಿನ ಶಕ್ತಿ ಹೆಚ್ಚು. ಆದ್ರೆ ಕಫ ಹೆಚ್ಚಾದ್ರೆ ಅದರ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಸೋಮಾರಿತನ, ಮಂಚದಿಂದ ಕಾಲು ಕೂಡ ಕೆಳಗೆ ಇಡೋಕೆ ಇಷ್ಟ ಆಗದೆ ಇರೋದು, ತೂಕ ಹೆಚ್ಚಾಗಿ ಬೆಳೆಯೋದು, ಶೀತ, ಕೆಮ್ಮು, ಆಸ್ತಮಾ, ಸೈನಸ್ ಸಮಸ್ಯೆಗಳು ಬರೋದು, ಡಿಪ್ರೆಷನ್ ಅಥವಾ ಯಾವ ಕೆಲಸ ಕೂಡ ಮಾಡೋಕೆ ಹಿಡಿಸದೇ ಇರೋದು ಆಗುತ್ತೆ. ಕಫ ಹೆಚ್ಚಾಗೋಕೆ ಕಾರಣ ಹಗಲು ನಿದ್ದೆ ಮಾಡೋದು, ಸ್ವೀಟ್ಗಳು, ಹಾಲಿಂದ ತಯಾರಿಸಿದ ಪದಾರ್ಥಗಳು ಹೆಚ್ಚಾಗಿ ತಿನ್ನೋದು ಹಾಗೂ ವ್ಯಾಯಾಮ ಮಾಡದೇ ಇರೋದು. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಕಫ ಅಂದ್ರೆ ತೂಕ ಹಾಗೂ ಕೋಲ್ಡ್. ಇದಕ್ಕೆ ಆಪೋಸಿಟ್ ಚಲನೆ ಹಾಗೂ ಬಿಸಿ. ನೀವು ಬಿಸಿಯಾಗಿ ಲೈಟ್ ಆಗಿರುವಂತ ಆಹಾರ ಮಾತ್ರ ತಿನ್ನಬೇಕು. ಅಂದ್ರೆ ಬೇಗನೆ ಜೀರ್ಣ ಆಗುವಂತ ಪದಾರ್ಥಗಳು ತಿನ್ನಬೇಕು. ಹಳೆ ಅಕ್ಕಿ, ಜೋಳ ಹಾಗೂ ರಾಗಿ ಆಹಾರದಲ್ಲಿ ಹೆಚ್ಚಾಗಿ ಸೇರಿಸಬೇಕು. ಖಾರ, ಕಹಿ ಹಾಗೂ ಸಪ್ಪೆ ಪದಾರ್ಥಗಳು ತಿನ್ನಬೇಕು. ನಿಮ್ಮ ಊಟದಲ್ಲಿ ತಪ್ಪದೆ ಶುಂಠಿ ಹಾಗೂ ಮೆಣಸು ಇರಬೇಕು. ನೀವು ತಪ್ಪದೆ ಸೂರ್ಯೋದಯಕ್ಕೂ ಮುಂಚೆ ನಿದ್ದೆಯಿಂದ ಏಳಬೇಕು. ಪ್ರತಿದಿನ ಬೆವರು ಬರೋಷ್ಟು ವ್ಯಾಯಾಮ ಮಾಡಬೇಕು. ಹಗಲಲ್ಲಿ ಯಾವ ಕಾರಣದಿಂದಾನೂ ಮಲಗಬಾರದು. ಇದು ಕಫದ ಲಕ್ಷಣಗಳು ಹಾಗೂ ಸೊಲ್ಯೂಷನ್. ಈಗ ನಿಮಗೊಂದು ಡೌಟ್ ಬರ್ಬೋದು. ಕೆಲವರಿಗೆ 2 ದೋಷಗಳಲ್ಲಿರುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಅಂದ್ರೆ ವಾತ ಕಫಕ್ಕಿರೋ ಲಕ್ಷಣ ಅಥವಾ ಕಫ ಪಿತಕ್ಕಿರೋ ಲಕ್ಷಣ. ಈ ರೀತಿ 2 ಲಕ್ಷಣಗಳು ಕೂಡ ಒಂದೇ ಸಲ ಇರುತ್ತೆ. ಹಾಗಿರುವಾಗ ಏನು ಮಾಡಬೇಕು ಅನ್ನೋ ಡೌಟ್ ಬರೋದು ಸಹಜ. ಸ್ನೇಹಿತರೆ, ನಿಮಗೆ ಯಾವ ದೋಷ ಇದ್ರೂ ಕೂಡ ಅದಕ್ಕೆ ಪರಿಹಾರ ನಮ್ಮ ಆಯುರ್ವೇದದಲ್ಲಿ ಸಿಗುತ್ತೆ. ನಮ್ಮ ಸನಾತನ ಧರ್ಮದ ಪ್ರಕಾರ ಆರೋಗ್ಯ ಅಂದ್ರೆ ಬರೀ ರೋಗ ಇಲ್ಲದ ಶರೀರ ಅಲ್ಲ. ಸಮ ದೋಷ, ಸಮಾಗ್ನಿಶ್ಚ, ಸಮಧಾತು, ಮಲಕ್ರಿಯ. ಅಂದ್ರೆ ದೋಷಗಳು ಯಾವಾಗ ಸಮಾನವಾಗಿ ಇರುತ್ತದೋ ಆಗಲೇ ನಿಜವಾದ ಆರೋಗ್ಯ ಇರುತ್ತೆ ಅಂತ. ಹಾಗಾದ್ರೆ ಈ 3 ದೋಷಗಳನ್ನು ಸಮಾನವಾಗಿ ಇರಿಸೋದು ಹೇಗೆ? ಅದಕ್ಕೆ ಆಯುರ್ವೇದ 5 ಸುಲಭವಾದ ಚಿನ್ನದ ಸೂತ್ರಗಳನ್ನ ನಮಗೆ ಕೊಟ್ಟಿದೆ. ನೀವು ಯಾವ ಬಾಡಿ ಟೈಪ್ನವರಾದ್ರೂ ಈ ಸೂತ್ರಗಳನ್ನ ಪಾಲಿಸಬಹುದು. ಮೊದಲನೇ ಸೂತ್ರ ಲಂಘನಂ ಪರಮೌಷಧಂ. ಅಂದ್ರೆ ವಾರದಲ್ಲಿ 1 ದಿನ ಅಥವಾ 15 ದಿನಗಳಿಗೆ 1 ಸಲ ನಿಮ್ಮ ಹೊಟ್ಟೆಗೆ ರೆಸ್ಟ್ ಕೊಡಬೇಕು. ಅಂದ್ರೆ ಉಪವಾಸ ಇರಬೇಕು. ಇದು ಸಾಧ್ಯ ಆಗದಿದ್ರೆ ರಾತ್ರಿ ತುಂಬಾ ಕಡಿಮೆ ಊಟ ತಿನ್ನಿ. ಅದು ಕೂಡ ಲೇಟ್ ನೈಟ್ ಅಲ್ದಿರಾ ತುಂಬಾ ಬೇಗ ತಿಂದು ಮುಗಿಸಿ. ಇದು 3 ದೋಷಗಳನ್ನ ಕೂಡ ರೀಸೆಟ್ ಮಾಡುತ್ತೆ. ಎರಡನೇ ಸೂತ್ರ ಫ್ರಿಡ್ಜ್ ವಾಟರ್ ಪಕ್ಕಕ್ಕಿಟ್ಟು ದಿನ ಇಡೀ ಗೋರು ಬೆಚ್ಚಗಿರುವಂತ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ಇದು ಕಫ ಕರಗೋಕೆ, ವಾತ ಕಡಿಮೆ ಆಗೋಕೆ ಸಹಾಯ ಮಾಡುತ್ತೆ. ಹಾಗೆ ಇದು ಪಿತ್ತ ದೋಷವನ್ನ ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ. ಮೂರನೇ ಸೂತ್ರ ನಮ್ಮ ದೇಹ ಗಡಿಯಾರದ ತರ ಕೆಲಸ ಮಾಡುತ್ತೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಕಫಕಾಲ. ಈ ಸಮಯದಲ್ಲಿ ವ್ಯಾಯಾಮ, ವಾಕಿಂಗ್ ಮಾಡಬೇಕು. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪಿತ್ತಕಾಲ. ಈ ಸಮಯದಲ್ಲಿ ಆಹಾರ ತಿನ್ಬೇಕು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವಾತಕಾಲ. ಈ ಸಮಯದಲ್ಲಿ ಕುಳಿತುಕೊಳ್ಳದೆ, ರೆಸ್ಟ್ ತಗೊಳ್ಳದೆ ಕೆಲಸ ಮಾಡಬೇಕು. ಪ್ರಕೃತಿ ನಮಗೆ ಕೊಟ್ಟಿರುವಂತ ಟೈಮಿಂಗ್ಸ್ ನಾವು ಫಾಲೋ ಮಾಡಿದ್ರೆ ದೋಷಗಳು ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. 4ನೇ ಸೂತ್ರ ವಿರುದ್ಧ ಆಹಾರಗಳಿಂದ ದೂರ ಇರಬೇಕು. ಅಂದ್ರೆ ಮೀನು ಮತ್ತು ಹಾಲು ಒಟ್ಟಿಗೆ ತಿನ್ನೋದು, ನಾನ್ ವೆಜ್ ತಿನ್ನೋವಾಗ ಮೊಸರು ತಿನ್ನೋದು, ಹಣ್ಣು ಮತ್ತು ಹಾಲು ಒಟ್ಟಿಗೆ ತಗೊಳ್ಳೋದು, ಇಂತಹ ಕಾಂಬಿನೇಷನ್ಗಳು ನಮ್ಮ ದೇಹಕ್ಕೆ ವಿಷ. ಇವು 3 ದೋಷಗಳನ್ನು ಕೂಡ ಹಾಳು ಮಾಡುತ್ತೆ. 5ನೇ ಸೂತ್ರ ಪ್ರಾಣಾಯಾಮ. ಇದು 3 ದೋಷಗಳನ್ನ ಕಂಟ್ರೋಲ್ ಮಾಡೋ ರಿಮೋಟ್ ತರ ಕೆಲಸ ಮಾಡುತ್ತೆ. ದಿನದಲ್ಲಿ 10 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಇದು ನಿಮಗೆ ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ದೇಹಕ್ಕೆ ಅಮೃತ ಆಗಿರುವಂತ ವಾತ, ಪಿತ್ತ ಹಾಗೂ ಕಫ ನಮ್ಮ ಅಭ್ಯಾಸಗಳಿಂದ ಯಾವ ರೀತಿ ವಿಷ ಆಗುತ್ತೆ ಅಂತ. ಹಾಗಾಗಿ ಇದುವರೆಗೂ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದ್ರೂ ಕೂಡ ಇನ್ನು ಮುಂದೆ ಆದ್ರೂ ಈ 5 ಸೂತ್ರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆರೋಗ್ಯವಾಗಿ ಬದುಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.